ಓಕೆ ಟಿವಿ, ಓಕೆ ಮೊಬೈಲ್, ಓಕೆ ಸೀಸರ್, ಓಕೆ ಕಂಪ್ಯೂಟರ್. ಓಕೆ ಒಂದು ಸರಿ ರಿಪೀಟ್ ಮಾಡಿಬಿಟ್ರೆ ನೀವು ಕೂಡ ಮೆಮೊರೈಸ್ ಮಾಡ್ಕೊಳ್ಳಿ. ಒನ್ ಟೈಮ್ ರಿಪೀಟ್ ಮಾಡ್ಕೊಳ್ಳಿ. ಒನ್ ಟೈಮ್ ರಿಪೀಟ್ ಹೇಳಿ. ಹಾಂ ಟ್ರೀ. ಓಕೆ ಟ್ರೀ, ಪ್ಲಾಂಟ್, ಓಕೆ. ನಂಬರ್ 2 ಪ್ಲ್ಯಾನ್, ಸ್ಟೋನ್, ಬುಕ್ 4 ಸ್ಟೋನು. ಪೆನ್, ಪೆನ್ಸಿಲ್, ಒಂದು ನಿಮಿಷ. ಹಾಂ ನಂಬರ್ 5 ಪೆನ್ ಅಲ್ವಾ? ಓಕೆ ನಂಬರ್ 5 ಪೆನ್ ಮೇಡಮ್. ಪೆನ್ಸಿಲ್, ನಂಬರ್ 6 ಪೆನ್ಸಿಲ್ಲಾ ಮೇಡಮ್? ಓಕೆ ಓಕೆ. ಹಾಂ ಚಾಕ್, ಓಕೆ ಬೋರ್ಡ್, ಓಕೆ ಪೇಪರ್, ಓಕೆ ಬ್ಯಾಗ್, ಓಕೆ ಗನ್, ಓಕೆ ಕಿಡ್, ಓಕೆ ಚೈಲ್ಡ್, ಓಕೆ ಎರೇಸರ್, ಓಕೆ ಸ್ಕೇಲ್, ಓಕೆ ಚೇರ್, ಓಕೆ ಟಿವಿ, ಓಕೆ ಮೊಬೈಲ್, ಓಕೆ ಸೀಸರ್, ಓಕೆ ಕಂಪ್ಯೂಟರ್. ಕಂಪ್ಯೂಟರ್. ಓಕೆ ಎಸ್ ರೆಡಿನಾ? ಓಕೆ ಕರೆಕ್ಟ್ ಆದರೆ ಎಸ್ ಅನ್ಬೇಕಿಲ್ಲ ರೀಚೆಕ್ ಅನ್ಬೇಕು. ನಂಬರ್ 1 ಟ್ರೀ. ಎಸ್. ಹಾಂ. ನಂಬರ್ 2 ಪ್ಲ್ಯಾಂಟ್. ನಂಬರ್ 3 ಬುಕ್. ನಂಬರ್ 4 ಸ್ಟೋನ್. ನಂಬರ್ 5 ಪೆನ್. ನಂಬರ್ 6 ಪೆನ್ಸಿಲ್. ನಂಬರ್ 7 ಚಾಕ್. ನಂಬರ್ 8 ಬೋರ್ಡ್. ಓಕೆ. ನಂಬರ್ 9 ಪೇಪರ್. ನಂಬರ್ 10 ಬ್ಯಾಗ್. ನಂಬರ್ 11 ಗರ್ಲ್. ನಂಬರ್ 12 ಕಿಡ್. ನಂಬರ್ 13 child. Number 14 eraser. Number 15 scale. Number 16 chair. Yes? Okay. Number 17 TV. Yes. Number 18 mobile. Yes. Number 19 scissor. Yes. Number 20 computer. Claps. Okay. Middle ಎಲ್ಲಾದರೂ ಕೇಳಿ ಮೇಡಮ್, ಓಡಿಸೋದ್ರು ಕೇಳಿ ಅಥವಾ ಮಿಡ್ಲ್ ಆದರೂ ಕೇಳಿ. Number 7 chalk. Number 3 book. Number 18 mobile. Number 14 eraser. Number 11 girl. Number 13 Number 13 child. Number 8 board. Number 1 tree. Number 5 pen. Number 19 scissors. Number 15 Number 15 scale. Number 17 Number 17 TV. Yes. Number 4 Number 4 stone. Number 12 Number 12 kid. Number 10 Number 10 bag. Okay, claps. ಓಕೆ ಥ್ಯಾಂಕ್ ಯು. ಈ ರೀತಿ ಕೂಡ ನೀವು ಓಟ್ಸ್ ನೆನ್ಪಿಟ್ಕೋಬೋದು. ಆಮೇಲೆ ಲೆಸನನ್ನು ಸಾಕಷ್ಟು ಇವತ್ತು ನಾವು ಆನ್ಲೈನಲ್ಲಿ ಸಾಕಷ್ಟು ಮಾಡ್ತೀವಿ, ಆಫ್ಲೈನಲ್ಲಿ ಮಾಡ್ತೀವಿ, ಸ್ಟೇಟ್ ಲೆವೆಲಲ್ಲೆಲ್ಲ ಮಾಡ್ತೀನಿ ನಾನು. ತುಮಕೂರು, ಪಾವಗಡ, ಬೆಂಗಳೂರು, ಧಾರವಾಡ ಎಲ್ಲ ಕಡೆ ಸ್ಟೇಟ್ ಲೆವೆಲ್ ಪ್ರೋಗ್ರಾಮು ಸಾಕಷ್ಟು ಪ್ರೋಗ್ರಾಮ್ ಮಾಡೀನಿ ನಾನು. ನಂದು ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಅಪ್ಲೋಡ್ ಆಗಿದ್ದಾವೆ. ಬಟ್ ಒಂದೇನಪ್ಪ ಅಂತಂದರೆ ಈ ಮೆಮೊರಿ ಒಳಗಡೆ ಸಾಕಷ್ಟು ವೀಡಿಯೋಸ್ಗಳಿದ್ದಾವೆ. ಇವತ್ತು ಅವ್ರನ್ನ ಕರ್ಕೊಂಡು ಬರೋಕ್ಕಾಗಿಲ್ಲ, ಹಾಗಾಗಿ ಗಾಂಧಾರಿಗಷ್ಟೇ ನಾನು ಕರ್ಕೊಂಬಂದಿದ್ದೀನಿ. ಅವರು ಒಂದು ಸ್ಟೇಜ್ ಮೇಲೆ ನಿಂತರೆ ಒಂದು 15 ಪೇಜ್ವರೆಗೂ ಲೆಸನನ್ನು ಹೇಳ್ತಾರೆ. ನಾನು ಯೂಟ್ಯೂಬಲ್ಲೆಲ್ಲ ಸಿಗ್ತವೆ, ಇನ್ಸ್ಟಾಗ್ರಾಮಲ್ಲೆಲ್ಲ ಸಿಗ್ತವೆ. ನೆಕ್ಸ್ಟ್ ನಾನು ನೀವು ಕ್ಲಾಸಿಗೆ ಬಂದಾಗ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ದು ಕೂಡ ನಾನು ನಿಮಗೆ ಹೇಳ್ತೀನಿ. ಇವಾಗ ಪಾಂಪ್ಲೆಟ್ಸ್ ಕೊಟ್ಟು ನಾವು ಹೋಗ್ತೀವಿ, ಸರಿನಾ? ಎಷ್ಟು ಜನಕ್ಕೆ ಕಲಿಬೇಕು ಅನ್ನೋದು ಇಂಟ್ರೆಸ್ಟ್ ಇದೆ? ನಾಳೆ ಪೇರೆಂಟ್ಸ್ ಕರ್ಕೊಂಬರ್ತೀವಿ ಅನ್ನೋರು ಇದ್ದೀರಿ? BVR ಕಿಡ್ಸ್ ಕ್ಯಾಂಪಸ್ ಸ್ಕೂಲಿಗೆ ಎಷ್ಟು ಮಕ್ಕಳು ನನಗೆ ಇಂಟ್ರೆಸ್ಟ್ ಇದೆ ಸರ್, ನಮ್ಮ ಪೇರೆಂಟ್ಸ್ ಕರ್ಕೊಂಡು ಡೆಮೋಗೆ ಬರ್ತೀವಿ ಅನ್ನೋದು ಇದ್ದೀರಿ? ಫಸ್ಟ್ ಪೇರೆಂಟ್ಸ್ ಕರ್ಕೊಂಡು ಹೋಗ್ರಿ. ಪೇರೆಂಟ್ಸ್ ಕರ್ಕೊಂಡು ಬನ್ನಿ, ಆಮೇಲೆ ನೀವು ಅಲ್ಲಿ ಜಾಯ್ನ್ ಆಗಿರ್ಬೋದು. ನೆಕ್ಸ್ಟ್ ಫೀಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನೀವು ಯೋಚನೆ ಮಾಡಬೇಡಿ. ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿ ಡೆಮೋ ಇದೆ ಅಂತೇಳಿ. ಅವ್ರಿಗೆ ಗೊತ್ತಾಗಬೇಕಲ್ಲ ನಮ್ಮ ಪೇರೆಂಟ್ಸ್, ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್ ಏನಂತ. ಪೇರೆಂಟ್ಸ್ ಕರ್ಕೊಂಡು ಹೋಗಿ. ಅಲ್ಲ, ಇಲ್ಲಿನೂ ಭಯ ಪಡಬಾರ್ದು ನೀವು. ಈಗ ಏನೋ ಸ್ಕೂಲಾಗ ಕ್ಲಾಸ್ ಟೈಮಿಂಗ 11 o'clock, ಮಾರ್ನಿಂಗ್ 11 o'clock. ನೀವು ಪೇರೆಂಟ್ಸ್ಗೆ ಹೇಳಿ, ಹಿರೇಮಠ ಸರ್ ಬಂದಿದ್ರು, ಇಲ್ಲಿ ಮಾನ್ವೇಲಿ ಇರ್ತಾರೆ. ಅಲ್ಲಿ ತುಂಬ ನೀವೇನು ನೋಡಿದ್ರಿ ಹೇಳ್ರಿ, ಇವತ್ತು ಏನು ವಿಶೇಷ ತಿಳ್ಕೊಂಡಿದ್ರಿ ಹೇಳ್ರಿ. ಪಾಂಪ್ಲೆಟ್ಸ್ ಕೊಡ್ತೀವಲ್ಲ ಅದನ್ನೆಲ್ಲ ನೀವು ಕೊಡ್ರಿ, ಕೊಟ್ಟು ಅಟೆಂಡ್ ಮಾಡಿಸ್ರಿ. ಅಡ್ಮಿಷನ್ ಬಗ್ಗೆ ತಲೆ ಕಟ್ಸ್ಕೊಬೇಡ್ರಿ, ಅಟೆಂಡ್ ಮಾಡಿಸ್ರಿ. ನೋಡಿ ಅವ್ರು ಡಿಸೈಡ್ ಮಾಡಿದ್ಮೇಲೆ ತೊಗೊಳ್ಳೋಣ, ನಾವು ಒತ್ತಾಯ ಯಾರಿಗೆ ಮಾಡಲ್ಲ. ಗೊತ್ತಾಯ್ತಾ? ನಿಮಗೆ ಅವಕಾಶ ಸಿಕ್ತು ಅಂದರೆ ಇದಕ್ಕಿಂತ ಭಾಗ್ಯ ಇನ್ನೇನಿಲ್ಲ. ಗೊತ್ತಾಯ್ತಾ? ಮಾಡ್ತಾರೆ. ಪೇರೆಂಟ್ಸ್ ಕರ್ಕೊಂಡು ಹೋಗಿ ಫಸ್ಟ್ ಡೆಮೋ ಅಟೆಂಡ್ ಆಗಿ
ಒಂದು ವೇಳೆ ನೀವು ಜೀವನ ಇಲ್ಲಿ ಭಯ ಪಡೋ